ಬೆಲ್ಲದ ಪುಡಿ ತಯಾರಿಕೆ ಮಾಲೀಕರ ವಿರುದ್ಧ ಸ್ಪಷ್ಟನೆ ನೀಡಿದ ರಾಯಲ್ ಇಂಡಿಯನ್ ಅಕಾಡೆಮಿ ಸ್ಕೂಲ್ ಫಾದರ್ ಮಾರ್ಟಿನ್ ಡಿಸೆಲ್ವಿ. ರಾಯಲ್ ಸ್ಕೂಲ್ ಬಳಿ ಯಾವುದೇ ದಾಖಲಾತಿಗಳು ಇಲ್ಲದೇನೆ ಈ ಶಾಲೆಯನ್ನು ನಡೆಸುತ್ತಿದ್ದಾರೆ ಎಂದು ಸುಳ್ಳಿನ ಸರಮಾಲೆ ನಮ್ಮ ಮೇಲೆ ಹೊರಿಸಲಾಗಿದೆ ಎಂದು ಒಂದು ವಾರದಿಂದ ವರದಿಯಲ್ಲಿ ಪ್ರಸಾರವಾಗಿತ್ತು. ಇದೇ ವಿಷಯ ಕುರಿತು ನಾವು ಎಲ್ಲ ದಾಖಲೆಗಳ ಸಮೇತ ಈ ಶಾಲೆಯನ್ನು 2011ರಿಂದ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಈ ಶಾಲೆ ನಡೆಸುತ್ತಿದ್ದೇವೆ ಎಂದು ಸ್ಪಷ್ಟೀಕರಣ ನೀಡಿದ ಫಾದರ್ ಮಾರ್ಟಿನ್ ಡಿಸೆಲ್ವಾ, ಮೊಟ್ಟಮೊದಲು ಸ್ಟೇಷನ್ ರೋಡ್ ಕುಡ್ಚಿ ಬಂದದ್ದು ನಾವು 2009ರಲ್ಲಿ 2010ರಲ್ಲಿ ಬ್ಲೇಒ ಮತ್ತು LKG UKG ಎಂಬುವ 2 ಸ್ಕೂಲ್ಗಳನ್ನು ಸ್ಟೇಷನ್ ರೋಡ್ ಕುಡ್ಚಿ ಪಟೇಲ್ ಬಿಲ್ಡಿಂಗ್ನಲ್ಲಿ ಪ್ರಾರಂಭಿಸಿದ್ದೆವು. ಆ ಬಿಲ್ಡಿಂಗ್ನಲ್ಲಿ 3ನೇ ಕ್ಲಾಸ್ ನಡೆಸಲಿಕ್ಕೆ ಮಾತ್ರ ಜಾಗವಿತ್ತು. ಆದ್ದರಿಂದ ನಾವು ಕುಡ್ಚಿ ಪಟ್ಟಣದ ಗಣಿ ಕೂಡಿ ಇಲ್ಲಿಗೆ ಬಂದಿದ್ದು 2011ರಲ್ಲಿ. ಅಲ್ಲಿಂದ ಬಾಂಡ್ ಮುಖಾಂತರ ಈ ಜಾಗವನ್ನು ಲೀಸ್ ಪಡೆದ ನಂತರ ಹಂತವಾಗಿ ಎಲ್ಲ ಪರ್ಮಿಷನ್ಗಳನ್ನು ಪಡೆದು ಈ ಕಟ್ಟಲು ಪ್ರಾರಂಭಿಸಿ ಈಗ ಈ ಮಟ್ಟಕ್ಕೆ ಬೆಳೆದಿದೆ. 500 ವಿದ್ಯಾರ್ಥಿಗಳು ಸದ್ಯದಲ್ಲೇ ಕಲಿಯುತ್ತಿದ್ದಾರೆ. ಆದರೆ ನಮಗೆ ಇಲ್ಲಿಯ ಸುತ್ತಮುತ್ತಲಿನ ಬೆಲ್ಲದ ಫ್ಯಾಕ್ಟರಿ ಶಾಲೆಯ ಪರಿಸರವನ್ನು ನಾಶ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ. ನಮ್ಮ ಇಡೀ ದಾಖಲೆಗಳನ್ನು ಪರಿಶೀಲಿಸಿ ಇದಕ್ಕೆ ನ್ಯಾಯವನ್ನು ಒದಗಿಸಬೇಕು ಎಂದು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದರು. ಮಾಲೀಕರು ಕೊಟ್ಟಂಥ ಅನುಮತಿ ಪತ್ರ ಮತ್ತು ಅವರ ಸಾಕ್ಷಿಗಳು ಕೂಡ ಇದ್ದಾರೆ. ಯಾರು ನಮಗೆ ಜಾಗ ಕೊಡಿಸಿದ ಸಾಕ್ಷಿಗಳು ಕೂಡ ಇದ್ದಾರೆ. ಈಗ ಇದರ ಮೇಲೆ ನಾವು 2 ಕ್ಲಾಸ್ ರೂಮನ್ನು ಕಟ್ಟಿದ್ವು. ಅಲ್ಲಿ 2 ಕ್ಲಾಸ್ ರೂಮ್ ಕಟ್ಟಿ ಫೋಟೋ ತೋರಿಸಿಕೊಳ್ಳಿ. 2011ರಲ್ಲಿ ಅದು ಮುಂಚೆ ಸ್ಟೋನ್ ಸೈಡ್ ಆಗಿ ಶೋ ಅವ್ರು ಹೇಳ್ತಾರೆ ಜಾಗದಲ್ಲಿ ಸ್ಟೋನ್ಸ್ 11ರಲ್ಲಿ ಮಾರ್ಚಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಮಾಡಿದಂಥ ನೆಕ್ಸ್ಟ್ ನೋಡಿ ಈ ಜಾಗ ಇರುವಂಥ ಸ್ಥಳ, ಈಗ ಇರುವಂಥ ಸ್ಥಳ ಈಸ್ಟ್. ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಇತ್ತು, ನಾವು ಆಮೇಲೆ ಬಂದಿದ್ದು ಅಂತ. 2011 ಇದಕ್ಕೆ ಅದು ಪೂರ್ವಕ್ಕೆ ಈಸ್ಟ್ ಅದು ಇರುವಂಥದ್ದು. ದಟ್ ಹೌಸ್ ದೇ ಶೋದು ಇನ್ನೊಂದು ತಗೊಳ್ಳಿ, ಮುಂದೆ ತಗೊಳ್ಳಿ. ಇಲ್ಲೇ ನೋಡಿ ಮುನ್ಸಿಪಾಲ್ಟಿಯ ಇಲ್ಲೇ ಗೊತ್ತಿದೆ. ಮುನ್ಸಿಪಾಲ್ಟಿಯ ಆ ಒಂದು ಕೋಣೆ ಇದೆ, ಕಾವಲು ಕೋಣೆ ಅಂತ ಇದೆ ನೋಡಿ, ಆಯ್ತಾ? ಈ ನಾವು ಜಾಗ, ಇದು ನಮ್ಮ ಜಾಗ, ಅಲ್ಲಿ ಏನಿದೆ ನೋಡಿ, ಯಾವ್ದಾದ್ರು ಫ್ಯಾಕ್ಟ್ರಿ ಇತ್ತ, ಏನಿತ್ತು, ಮುನ್ಸಿಪಾಲ್ಟಿ ಕ್ಲಿಯರಾಗಿ ಕಾಣ್ತಿದೆ ಅಲ್ಲಿ. ಅದರ ನಂತರ ಮುನ್ಸಿಪಾಲ್ಟಿ ಜಾಗ ಸ್ಟಾರ್ಟ್ ಆಗ್ತದೆ, ಅದ್ರದ್ದೆಲ್ಲ ಹಾಕೋದು, ಅದು ಅಷ್ಟು ದೂರದಲ್ಲಿ ಅದು ಕಾಣ್ತದೆ. ನೆಕ್ಸ್ಟ್ ಸರ್, ಮುನ್ಸಿಪಾಲ್ಟಿದು ಏನಿದೆ? ತ್ಯಾಜ್ಯ ವಿಲೇವಾರಿ ಘಟಕ ಇದೆ. ತ್ಯಾಜ್ಯ ವಿಲೇವಾರಿ ಘಟಕ ಸರ್, ಅದು ಲಾಸ್ಟಿಗಿದೆ. 430 ಮೀಟರ್ ದೂರ ಇದೆ ಇಲ್ಲಿಂದ. ನಾವು ಏರಿಯಲ್ ಸರ್ವೆ ಫೋಟೋ ತೋರಿಸಿ, ಏರಿಯಲ್ ಸರ್ವೆ ಮಾಡಿದ್ದೀವಿ. 430 ಮೀಟರ್ ಇದೆ. 200 ಮೀಟರ್ ನೋಡಿ, ಇದು ತೋರಿಸಿದೆ ನಾವು ಜಾಗ, ಆಯ್ತಾ? 200 ಮೀಟರ್ ದೂರ ಇರಬೇಕು ಕನಿಷ್ಠ ಅಲ್ಲಿಂದ. ಅದರ ಫ್ಯಾಕ್ಟ್ರಿ 50 ಮೀಟರ್ ಇಲ್ಲ. ಹೌದು, ಅಲ್ಲಿ ಮನುಕ ಮಾಡುವಂಥ ಫ್ಯಾಕ್ಟ್ರಿ 50 ಮೀಟರ್ ಕೂಡ ಇಲ್ಲ, ಅದು ಪಕ್ಕದಲ್ಲೇ ಕಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇದು ನಮ್ಮದು 430. ಇದು ನೋಡಿ, ಇದು ಕೊಡ್ತೀನಿ, ನಿಮ್ಗೆ ದಾಖಲೆ ಕೊಡ್ತೀನಿ. ಇಂಜಿನಿಯರ್ ಮಾಡಿರೋದು 430 ಮೀಟರ್ ಎಷ್ಟಿದೆ. ಕಚರ ಹಾಕುವ ಸ್ಥಳಕ್ಕೂ ಇದಕ್ಕೂ ಕೂಡ 200. ಅದು ಮನುಕ ತಿನ್ನುವ ವಸ್ತು, ಆಹಾರದ ವಸ್ತು. ಅದರಿಂದ ಎಷ್ಟು ಗಲೀಜು ಆಗ್ತದೆ, ಏನಾಗ್ತದೆ ನಿಮ್ಗೆ ಗೊತ್ತಿದೆ, ಎಷ್ಟು ಕಲ್ಮಶ ಆಗ್ತದೆ. ಆದರೆ ಅದನ್ನು ಅವರು ತೋರಿಸ್ತಲ್ಲ, ಪಕ್ಕದಲ್ಲಿದೆ ಅಂತ ಹೇಳ್ತಾರೆ. ಯಾವ ಪಕ್ಕದಲ್ಲಿದೆ ಇದು? ಈಗ ನೀವು ಇಲ್ಲಿ ಇದ್ದೀರಿ, ಏನಾದ್ರು ವಾಸನೆ ಆಗಲಿ, ಶಬ್ದ ಆಗಲಿ ಇದೆಯಾ? ಕಸರದ್ದೇನು ಗೊತ್ತಾಗ್ತದ? DD5 ಬಂದು ನೋಡ್ಕೊಂಡು ಹೋಗಿದ್ದಾರೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ನಮ್ಮ ವಿರುದ್ಧವೇ ರಿಪೋರ್ಟ್. ಇದು ವಾಸ್ತವಾಂಶ. ಆಮೇಲೆ ನೆಕ್ಸ್ಟ್ ಉದ್ದೇಶ, ನಾವು ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಸರ್? ಈ ಥರ ಅನ್ಯಾಯ ಮಾಡಿ ಮಕ್ಕಳಿಗೆ ತೊಂದರೆ ಕೊಡೋದು, ಅದು ಅಷ್ಟಾದ್ರೂ ಮಾಡಿದ್ಮೇಲೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದು ನೋಡಿದ ಮೇಲೆ ಅದು ಕೊಡಬೇಕಲ್ಲ. 20ಕ್ಕೆ ಅವರಿಗೆ ಪರ್ಮಿಷನ್ ಸಿಗ್ತದೆ ನಡೆಸಲಿಕ್ಕೆ. 9ನೇ ತಾರೀಕು ಚಾಲೂ ಮಾಡ್ತಾರೆ ಅವರು. 9ನೇ ತಾರೀಕು ಚಾಲೂ ಮಾಡ್ತಾರೆ. ಅದು ಕಬ್ಬಿಂದೆಲ್ಲ ಗಲಾಟೆ ಆಯ್ತು ನೋಡಿ. ಅವತ್ತು ಗಲಾಟೆ ಆಗಿ ಮಾರನೇ ದಿವಸ ಚಾಲೂ ಆಯ್ತಲ್ಲ. ನಂತರ ಇದು ನೋಡಿ, ಈ ಬೇಲಿಯನ್ನು ಹಾಕಿ ರಸ್ತೆ ತಡೆದಿದ್ದು ನೀವು ಹೇಳಿದ್ನಲ್ಲ. ಮಕ್ಕಳು ಯಾವ ರೀತಿ ಬರಬೇಕು ನೋಡಿ. ಮಕ್ಕಳು ಕೂತಿ ವಿಡಿಯೋ ಮಾಡ್ಬೇಕಾದ್ರೆ ಅವ್ರ ಮಕ್ಕಳು ಕೂಗಿದ್ದಾರೆ, ಆಮೇಲೆ ಮಾಡಿದ್ದಾರೆ ಅವರು ಏನೋ ಮಕ್ಕಳು ತಮ್ಮಗೆ. ಅಂದರೆ ನಮಗೆ ರಸ್ತೆ ಕ್ಲಿಯರ್ ಆಗಬೇಕಿತ್ತು ಅಷ್ಟೇ. ಮಕ್ಕಳು ಬರ್ಲಿಕ್ಕೆ ಆಗಲಿಲ್ಲ, ಕೂತರು. ನಾವು ಅವರಿಗೆ ಹೇಳ್ಕೊಟ್ಟಿದ್ದೀವಿ. ಅದು ಹೇಳ್ಕೊಟ್ಟು ಮಾಡಿಸೋದ್ರೆ ಯಾವಾಗ ಮಾಡಿಸ್ಬೋದು? ಯಾಕೆ ಮಾಡಿಸೋದು? ನಾವು ಪೇರೆಂಟ್ಸ್ ತಮ್ಮ ಕೈ ತೊಗೊಂಡಿದ್ದಾರೆ. ಈ ರೀತಿ ಅನ್ಯಾಯ ಆಗ್ತದೆ, ಮಕ್ಕಳು ಬಿಸಿಲು ಕೂತಿದ್ದಾರೆ, ರಸ್ತೆ ಯಾಕೆ ಬಂದ್ ಮಾಡಿದ್ದಾರೆ? ಜಾಗ ಕೊಟ್ಟು ಪರಿಹಾರ ಕೊಡಬೇಕು. ನಾವೇನೋ ಅವ್ರ ಗುದ್ದಾಟಕ್ಕೆ ತಯಾರಿಲ್ಲ. ನಮ್ಗೆ ಬೇಕಾಗಿಲ್ಲ, ನಮ್ಗೆ ರಾಜಕಾರಣ ಬೇಕಾಗಿಲ್ಲ ಸರ್. ನಮಗೆ ಮಕ್ಕಳ ಶಿಕ್ಷಣ, ಅವರ ಆರೋಗ್ಯ ಮುಖ್ಯ.
ಅವರಿಗೆ ಶಾಲೆ ಬೇಡ ಅಂದರೆ ಅದರ ವ್ಯಾಲ್ಯೂಯೇಷನ್ ಮಾಡಿ ಅದು ನಮ್ದು ತಕ್ಕಂತೆ ಅವರು ಮಾಡಲಿ, ನಾವು ಏನು ಶಿಫ್ಟ್ ಕಷ್ಟಪಟ್ಟಿದ್ದೀವಿ ಮಾಡಿ ಅದು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಲಿ, ಮತ್ತು ನಮ್ಗೆ 2 ಎಕರೆ ಜಾಗ ಟೌನಲ್ಲಿ ಕೊಡಲಿ, ನಾವು ಹೋಗೋಕ್ಕೆ ತಯಾರಿದ್ದೀವಿ. ಇಲ್ಲದೆ ಹೋದರೆ ಫ್ಯಾಕ್ಟ್ರಿ ತೆಗಿತೀವಿ. ಬ್ಯೂರೋ ರಿಪೋರ್ಟ್ ರಾಜೀವ್ ಮುಂಡೆ, ಭಾರತ ವೈಭವ ನ್ಯೂಸ್, ಕುರ್ಚಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.